ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಪುಳಿಯೋಗರೆ ಸ್ಪೆಷಲ್ ಪುಡಿ ಹಾಕಿಬಿಟ್ಟು ಪುಳಿಯೋಗರೆ ಮಾಡ್ತಾಯಿದ್ದೀನಿ. ಈ ಪುಳಿಯೋಗರೆ ಮಾತ್ರ ತಿನ್ನೋದಕ್ಕೆ ಸಖತ್ತಾಗಿ ಟೇಸ್ಟಾಗಿರುತ್ತೆ. ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬನ್ನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋರು ಖಂಡಿತವಾಗಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಯಾವ ರೀತಿ ಪುಳಿಯೋಗರೆ ಮಾಡೋದು ಅಂತ, ಸ್ಪೆಷಲ್ ಪೌಡರ್ನಿಂದ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಪುಳಿಯೋಗರೆ ಮಾಡೋಕ್ಕೋಸ್ಕರ ನಾನು ಮೇಯ್ನ್ ಇಂಗ್ರೀಡಿಯೆಂಟ್ ಹುಣಸೆಹಣ್ಣನ್ನು ಇಲ್ಲಿ ಇಟ್ಕೊಂಡಿದ್ದೀನಿ. ಹುಣಸೆಹಣ್ಣು ಒಂದು ದಪ್ಪ ನಿಂಬೆಹಣ್ಣು ಗಾತ್ರದಲ್ಲಿ ಇಟ್ಕೊಂಡಿದ್ದೀನಿ ನೋಡಿ. ಅದಕ್ಕೆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ, ಚೆನ್ನಾಗಿ ನೆನೆಯಲಿ ಅಂದ್ಬಿಟ್ಟು ಒಂದು 2 ಗಂಟೆಗಳ ಕಾಲ ಇಡ್ತೀನಿ. ಇವಾಗ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಇದಕ್ಕೆ 2 ಟೇಬಲ್ ಸ್ಪೂನಿನಷ್ಟು ನಾನು ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ, ಕಪ್ಪು ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. ಕಪ್ಪು ಎಳ್ಳು ಇಲ್ಲ ಅಂದರೆ ಬಿಳಿ ಎಳ್ಳು ಕೂಡ ಹಾಕ್ಕೋಬೋದು, ಆದರೆ ಪುಳಿಯೋಗರೆಗೆ ಕಪ್ಪು ಎಳ್ಳು ಹಾಕಿದ್ರೆ ಚೆಂದ. ಇವಾಗ ಇದನ್ನು ಪಟ ಸಿಡಿಯೋವರೆಗೆ ಹುರ್ಕೊಳ್ತಾ ಇದ್ದೀನಿ ನೋಡಿ. ಎಲ್ಲ ಹುರ್ಕೊಂಡ್ಬಿಟ್ಟು ಈ ರೀತಿಯಾಗಿ ತೆಗೆದಿಟ್ಕೊಂಡಿದ್ದೀನಿ. ಆಮೇಲೆ ಇದನ್ನು ಮಿಕ್ಸಿಯಲ್ಲಿ ಒಂದೇ ಸಲ ಹೀಗೆ ಆನ್ ಮಾಡಿ ಆಫ್ ಮಾಡ್ತೀನಿ, ಅಷ್ಟು ನಾನು ಪುಡಿ ಮಾಡ್ಕೊಳ್ತೀನಿ ಮಿಕ್ಸಿಯಲ್ಲಿ ತಣ್ಣಗಾದ ಮೇಲೆ. ಈಗ ಮತ್ತೆ ಅದೇ ಬಾಣಲೆಗೆ ನಾನು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. 3 ಟೇಬಲ್ ಸ್ಪೂನಿನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯ್ದ ನಂತರ ಇದಕ್ಕೆ ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ. 3 ಟೇಬಲ್ ಸ್ಪೂನಿನಷ್ಟು ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ. ಇದನ್ನು ಕೆಂಪಗಾಗೋವರೆಗೆ ನಾವು ಹುರ್ಕೋಬೇಕಾಗತ್ತೆ. ಈಗ ನೋಡಿ, ಕೆಂಪಗಾಗೋವರೆಗೆ ಕಡಲೆ ಬೀಜನ ಹುರ್ಕೊಳ್ತಾ ಇದ್ದೀನಿ, ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ. ಕೆಂಪಗಾಗ್ತಾ ಇದೆ ನೋಡಿ, ಆಗಲೇ ಕೆಂಪಗಾಗಿದೆ. ಇವಾಗ ಇದನ್ನು ನಾನು ತೆಗೆದಿಟ್ಕೊಳ್ತೀನಿ. ಎಲ್ಲ ಕೆಂಪಗಾದ ನಂತರ ಒಂದು ಪ್ಲೇಟ್ಗೆ ಇದನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ. ಎಲ್ಲ ನೋಡಿ, ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಅದೇ ಎಣ್ಣೆಗೆ ನಾನು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಸ್ಪೂನಿನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಸ್ಪೂನಿನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನಿನಷ್ಟು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನಿನಷ್ಟು ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಕೆಂಪಗಾಗೋವರೆಗೆ, ಕಡಲೆಬೇಳೆ ಉದ್ದಿನಬೇಳೆ ಕೆಂಪಗಾಗೋವರೆಗೆ ಹುರ್ಕೋಬೇಕು. ಇವಾಗ ಮೀಡಿಯಮ್ ಫ್ಲೇಮ್ನಲ್ಲೇ ಎಲ್ಲ ಹುರ್ಕೋಬೇಕಾಗತ್ತೆ ಕೆಂಪಗಾಗೋವರೆಗೆ. ಸ್ವಲ್ಪ ಆಗಬೇಕು ನೋಡಿ. ಇವಾಗ ಆಗಿದೆ, ಇದು ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಕೆಂಪಗಾಗಿದೆ ನೋಡಿ, ಪರ್ಫೆಕ್ಟಾಗಿ ಆಗಿದೆ. ಇವಾಗ ಇದಕ್ಕೆ ನಾನು 1 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೂ 2 ಬ್ಯಾಡಗಿ ಮೆಣಸಿನ್ಕಾಯಿನ ಮಧ್ಯದಲ್ಲಿ ತುಂಡು ಮಾಡಿಬಿಟ್ಟು ರೀತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಹೀಗೆ ಹುರ್ಕೋಬೇಕಿದನ್ನು. ಕರಿಬೇವೆಲ್ಲ ಗರಿ ಗರಿ ಆಗಬೇಕು, ಅಲ್ಲಿ ತನಕ ಹುರ್ಕೋಬೇಕಾಗತ್ತೆ. ಮೆಣಸಿನ್ಕಾಯಿ ಕೂಡ ಅದೇ ಸಮಯದಲ್ಲಿ ಚೆನ್ನಾಗಿ ಬಾಡುತ್ತೆ. ಇವಾಗಿದು ಆಗಿದೆ. ಹುಣಸೆ ಹಣ್ಣನ್ನು ನೆನೆಯೋದಕ್ಕೆ ಇಟ್ಕೊಂಡಿದ್ನಲ್ಲ, ಅದನ್ನು ಚೆನ್ನಾಗಿ ಕಿವುಚ್ಬಿಟ್ಟು ಹುಣಸೆ ರಸನ ತೆಗೆದಿಟ್ಕೊಂಡಿದ್ದೀನಿ. ತುಂಬ ಗಟ್ಟಿಯಾಗಿ ಹುಣಸೆ ರಸ ಇಲ್ಲಿ ನಾನು ತೆಗೆದಿಲ್ಲ, ಸ್ವಲ್ಪ ತೆಳುವಾಗಿ ಹುಣಸೆ ರಸನ ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ ಇದಕ್ಕೆ ನಾನು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. 1 ನಿಂಬೆಹಣ್ಣು ಗಾತ್ರದ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಹಾಕ್ಕೊಂಡು ಕ್ಲೀನಾಗಿ ಬೆಲ್ಲ ಹಾಗೂ ಹುಣಸೆ ರಸದ ಹಸಿ ವಾಸನೆ ಹೋಗಬೇಕು, ಬೆಲ್ಲ ಕರಗಬೇಕು, ಅಲ್ಲಿ ತನಕ ಇದು ಚೆನ್ನಾಗಿ ಕುದಿಬೇಕಾಗತ್ತೆ. ಸ್ವಲ್ಪ ಹೊತ್ತು, 1-2 ನಿಮಿಷ ಇದು ಕುದ್ರೆ ಸಾಕಾಗತ್ತೆ. ಚೆನ್ನಾಗಿ ಕುದೀತಾ ಇದೆ ನೋಡಿ. ಇವಾಗಿದು ಈ ರೀತಿಯಾಗಿ ಕುದಿಬೇಕು, ಹುಣಸೆ ರಸದ ಹಸಿ ವಾಸನೆ ಹೋಗಲೇಬೇಕು, ಅಲ್ಲಿ ತನಕ ಕುದ್ರೆ ಸಾಕಾಗುತ್ತೆ. ಬೆಲ್ಲ ಕೂಡ ಅದೇ ಟೈಮಲ್ಲಿ ಕರಗಿರುತ್ತೆ. ಇವಾಗ ಇದಕ್ಕೆ ನಾನು ಸ್ಪೆಷಲ್ ಪುಡಿ ಅಂತ ಹೇಳಿದ್ನಲ್ಲ, ಅದು ರಸಂ ಪುಡಿ, ಬೇರೆ ಯಾವುದೂ ಇಲ್ಲ. ನಾವು ತಿಳಿ ಸಾಂಬಾರೆಲ್ಲ ಮಾಡ್ತೀವಲ್ವ, ಅದೇ ರಸಂ ಪುಡಿನ ಇವಾಗ 2 ಸ್ಪೂನಿನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಅರಿಶಿಣದ ಪುಡಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಹಾಗೂ ಇದಕ್ಕೆ ಸ್ವಲ್ಪ ಇಂಗು, 1/4 ಸ್ಪೂನಿನಷ್ಟು ಇಂಗನ್ನು ಕೂಡ ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಹಾಕ್ಕೊಂಡು ಕ್ಲೀನಾಗಿ ರೀತಿ ಮಿಕ್ಸ್ ಮಾಡ್ಕೋಬೇಕು. ರಸಂ ಪುಡಿ ಹಾಕೋದ್ರಿಂದ ಪುಳಿಯೋಗರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಕೆಲವು ಅಡುಗೆ ಭಟ್ರು ರಸಂ ಪುಡಿನೇ ಉಪಯೋಗಿಸೋದು ಪುಳಿಯೋಗರೆ ಮಾಡೋದಕ್ಕೆ, ತುಂಬ ಟೇಸ್ಟಿಯಾಗಿರುತ್ತೆ. ಎಲ್ಲ ಖಂಡಿತವಾಗಿ ಪುಳಿಯೋಗರೆನ ರಸಂ ಪುಡಿ ಹಾಕಿಬಿಟ್ಟು ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾನು ಪುಳಿಯೋಗರೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ.
ಮಾಮೂಲಿ ಪುಳಿಯೋಗರೆ ಮಾಡ್ತೀವಲ್ಲ ಪುಡಿಲಿ, ಆ ಪುಡಿನೇ ಹಾಕ್ಕೊಳ್ತಾ ಇದ್ದೀನಿ. 3 ಸ್ಪೂನಿನಷ್ಟು ಪುಳಿಯೋಗರೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಹಾಕ್ಕೊಂಡ್ಮೇಲೆ ಕ್ಲೀನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಟೇಸ್ಟಿಯಾಗಿರುತ್ತೆ ಈ ಪುಳಿಯೋಗರೆ. ಸ್ವಲ್ಪ ಹೊತ್ತು ಹೀಗೆ ಕುದಿಯೋದಕ್ಕೆ ಬಿಟ್ಬಿಡಬೇಕು. ಉಪ್ಪು ಹಾಕ್ತಾಯಿದ್ದೀನಿ, 1 ಸ್ಪೂನಿನಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಪುಳಿಯೋಗರೆ ಪುಡಿಲಿ ಕೂಡ ಉಪ್ಪಿನ ಅಂಶ ಇರೋದ್ರಿಂದ ನೋಡಿ ಉಪ್ಪನ್ನು ಹಾಕ್ಕೋಬೇಕು. ನಾನು ಮಾಡ್ತಿರೋ ಮೆಜರ್ಮೆಂಟ್ಗೆ 1 ಸ್ಪೂನ್ ಕರೆಕ್ಟಾಗಿ ಆಗುತ್ತೆ. ಉಪ್ಪು ಹಾಕಿದ ನಂತರ ಕ್ಲೀನಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಇದನ್ನು ಕುದಿಯೋದಕ್ಕೆ ಬಿಟ್ಬಿಡಬೇಕು. ನಾನಿಲ್ಲಿ MTR ಅವರ ಇನ್ಸ್ಟೆಂಟ್ ಪುಳಿಯೋಗರೆ ಪುಡಿನ ಯೂಸ್ ಮಾಡಿದ್ದೀನಿ. ಇದು ಸ್ವಲ್ಪ ಎಣ್ಣೆ ಬಿಟ್ಕೋಬೇಕು, ಅಲ್ಲಿ ತನಕ ಕುದಿಯೋದಕ್ಕೆ ಬಿಡಬೇಕು. ಇವಾಗ ನೋಡಿ ಎಣ್ಣೆ ಎಲ್ಲ ಮೇಲ್ಗಡೆ ತೇಲ್ತಾ ಇದೆ ನೋಡಿ, ಇಲ್ಲಿ ತನಕ ಕುದ್ರೆ ಸಾಕಾಗತ್ತೆ. ಇವಾಗ ಈ ಪುಳಿಯೋಗರೆ ಗೊಜ್ಜು ರೆಡಿಯಾಗಿದೆ. ಇದಕ್ಕೆ ನಾನಿವಾಗ ಎಳ್ಳಿನ ಪುಡಿಯನ್ನು ಹಾಕ್ತಾಯಿದ್ದೀನಿ. ಎಳ್ಳನ್ನು ನಾನು ಪುಡಿ ಮಾಡ್ಕೊಂಡಿದ್ದೆ, ಒಂದೇ ಸಲ ನಾನು ಆನ್ ಮಾಡಿಬಿಟ್ಟು ಆಫ್ ಮಾಡಿದ್ದೆ ಅಷ್ಟೇ. ತುಂಬ ಪುಡಿ ಮಾಡ್ಕೋಬೇಡಿ. 2 ಟೇಬಲ್ ಸ್ಪೂನಿನಷ್ಟು ಕೊಬ್ಬರಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿ ಹದವಾಗಿ ಬಂತು ನೋಡಿ ಪುಳಿಯೋಗರೆ ಗೊಜ್ಜು. ಎಲ್ಲ ಕ್ಲೀನಾಗಿ ರೀತಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಗಟ್ಟಿನೂ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ತುಂಬ ಗಟ್ಟಿ ಎಲ್ಲ ಮಾಡ್ಕೊಳ್ಳೋಕೆ ಹೋಗಬೇಡಿ, ಸಾಕಾಗತ್ತೆ ಇಷ್ಟ ಆದರೆ. ಸ್ವಲ್ಪ ಹೊತ್ತು ಈ ರೀತಿ ಕೈ ಆಡಿಸ್ಕೋಬೇಕಾಗತ್ತೆ. ಆ ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೋಬೇಕು ಮೇಲ್ಗಡೆ, ಅಲ್ಲಿ ತನಕ ಈ ರೀತಿಯಾಗಿ ಕೈ ಆಡಿಸ್ಕೋಬೇಕು. ನಿಮಗೆ ತುಂಬ ದಿನ ಈ ಪುಳಿಯೋಗರೆ ಗೊಜ್ಜು ಇಟ್ಕೋಬೇಕು ಅನಿಸಿದ್ರೆ ಇನ್ನೊಂದು 2 ಸ್ಪೂನು ಎಣ್ಣೆ ಜಾಸ್ತಿ ಹಾಕಿಬಿಟ್ಟು ಎಣ್ಣೆ ಮೇಲ್ಗಡೆ ತೇಲಬೇಕು. ಆವಾಗ ಪುಳಿಯೋಗರೆ ಗೊಜ್ಜು ಕೆಡೋದಿಲ್ಲ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಹಾಕಿ ಕ್ಲೀನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ನೀವು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿ ಈ ಪುಳಿಯೋಗರೆ ಗೊಜ್ಜನ್ನು ಎಷ್ಟು ದಿನ ಬೇಕಾದರೂ ಇಟ್ಕೋಬೋದು, ಆರಾಮಾಗಿರುತ್ತೆ. ಫ್ರಿಡ್ಜಲ್ಲಂತೂ ತುಂಬ ದಿನ ಇರುತ್ತೆ ಈ ಪುಳಿಯೋಗರೆ ಗೊಜ್ಜು. ಹೊರಗೆ ಕೂಡ ಒಂದು 10 ದಿನ ಅಂತೂ ನಾವು ಇಟ್ಕೋಬೋದು, ತುಂಬ ದಿನ ಇಟ್ಕೋಬೋದು. ಎಣ್ಣೆ ಸ್ವಲ್ಪ ತೇಲಬೇಕು ಮೇಲ್ಗಡೆ, ಆಮೇಲೆ ಕ್ಲೀನಾಗಿ ಈ ರೀತಿ ಫ್ರೈ ಮಾಡಬೇಕು. ತುಂಬ ದಿನ ಇಟ್ಕೊಳ್ಳೋರು ತೀರಾ ಕೊತ್ತಂಬರಿ ಸೊಪ್ಪನ್ನು ಹಾಕೋದಕ್ಕೆ ಹೋಗಬೇಡಿ, ಹಾಗೆ ಮಾಡಿಕೊಂಡ್ರೆ ಸಾಕಾಗತ್ತೆ. ಇವಾಗ ನೋಡಿ ಹುರ್ಕೊಂಡಿದ್ನಲ್ಲ ಆ ಕಡಲೆ ಬೀಜ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ. ಇವಾಗ ಈ ಗೊಜ್ಜು ರೆಡಿಯಾಗಿದೆ ನೋಡಿ, ಪುಳಿಯೋಗರೆ ಗೊಜ್ಜು. ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ. ಈ ಸಮಯದಲ್ಲಿ ಸ್ಟವ್ನ ಆಫ್ ಮಾಡಿಬಿಡಬೇಕು. ಆಫ್ ಮಾಡಿದ್ದೀನಿ ನಾನು ಆಲ್ರೆಡಿ ಸ್ಟವ್ನ. ಇವಾಗ ನಮಗೆ ಎಷ್ಟು ಅನ್ನಕ್ಕೆ ಎಷ್ಟು ಗೊಜ್ಜು ಬೇಕೋ ಅಷ್ಟನ್ನು ಮಾತ್ರ ಹಾಕ್ಕೊಂಡು ಕಲಿಸ್ಕೋಬೇಕು. ನಾನಿಲ್ಲಿ MTR ಅವ್ರದ್ದೇ ಪುಳಿಯೋಗರೆ ಪೌಡ್ರು ಹಾಗೂ MTR ಅವ್ರದ್ದೇ ರಸಂ ಪೌಡ್ರು ಕೂಡ ಯೂಸ್ ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಅನ್ನನ ಮಾಡಿಕೊಂಡು ನಾನು ಮೊದಲೇ ಒಂದು ಪಾತ್ರೆಗೆ ಈ ರೀತಿ ಹಾಕ್ಕೊಂಡಿದ್ದೀನಿ ನೋಡಿ, ಉಡಿ ಉಡಿಯಾಗಿರುತ್ತೆ. ಹಾಗೂ ಸ್ವಲ್ಪ ತುಂಬ ಬಿಸಿಲೇ ಕಲಿಸ್ಬಿಟ್ರೆ ಪುಳಿಯೋಗರೆ ಮೆತ್ತಗಾಗಿಬಿಡುತ್ತೆ. ಒಂದು ಸ್ವಲ್ಪ ತಣ್ಣಗಾಗಬೇಕದು, ಆವಾಗ ಪುಳಿಯೋಗರೆ ಚೆನ್ನಾಗಿರುತ್ತೆ. ಅನ್ನ ಉಡಿ ಉಡಿಯಾಗಿದ್ದಷ್ಟು ಪುಳಿಯೋಗರೆಗೆ ಚೆಂದ. ಮಾಮೂಲಿ 1 ಕಪ್ ಅಕ್ಕಿಗೆ ನಾವು 2 ಕಪ್ ನೀರು ಹಾಕ್ಕೊಂಡು ಮಾಡ್ಕೊಳ್ತೀವಲ್ವ, ಅದೇ ರೀತಿ ಮಾಡಿಕೊಂಡ್ರೆ ಆಯಿತು. ಇವಾಗ ಪುಳಿಯೋಗರೆ ಗೊಜ್ಜು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ನಾನು ಕರೆಕ್ಟಾಗಿ ಮಾಡ್ಕೊಂಡಿದ್ದೀನಿ. ಪುಳಿಯೋಗರೆ ಗೊಜ್ಜು ಹಾಗೂ ಅನ್ನಕ್ಕೆ ಕರೆಕ್ಟಾಗಿ ಮಾಡ್ಕೊಂಡಿದ್ದೀನಿ ನಾನು. ಅಷ್ಟು ನನಗೆ ಗೊಜ್ಜು ಇವಾಗ ಬೇಕಾಗತ್ತೆ. ಪುಳಿಯೋಗರೆನ ಕೈಯಲ್ಲಿ ಈ ರೀತಿ ಹದವಾಗಿ ಕಲಿಸಿದ್ರೆ ಚೆಂದ. ಕ್ಲೀನಾಗಿ ಎಲ್ಲ ಈ ರೀತಿ ಕಲಿಸ್ಕೋಬೇಕು ಕೈಯಲ್ಲಿ ಒಂದು ಸಲ, ಎಲ್ಲ ಕಡೆ ಕ್ಲೀನಾಗಿ ಬೆರೆತ್ಕೊಳ್ಳುತ್ತೆ. ಗೊಜ್ಜು ಸ್ವಲ್ಪ ಗಟ್ಟಿ ಬೇರೆ ಇರುತ್ತಲ್ವ, ಅದರಿಂದ ಕೈಯಲ್ಲಿ ಈ ರೀತಿ ಹದವಾಗಿ ಕಲಿಸಿದ್ರೆ ಚೆಂದ. ತುಂಬ ಟೇಸ್ಟಿಯಾಗಿರುತ್ತೆ. ಈ ರೀತಿ ರಸಂ ಪೌಡ್ರು ಹಾಕಿಬಿಟ್ಟು ನಾವು ಪುಳಿಯೋಗರೆ ಮಾಡ್ತೀವಲ್ವ, ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಎಲ್ಲ ಖಂಡಿತವಾಗಿ ಟ್ರೈ ಮಾಡಿ. ನಾನು ಯಾವುದೋ ಮದುವೆ ಮನೆಯಲ್ಲಿ ಇದನ್ನು ನೋಡ್ಕೊಂಡಿದ್ದೆ ಈ ರೀತಿ ಮಾಡೋದನ್ನು, ಅದೇ ರೀತಿ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ಪುಳಿಯೋಗರೆ ರೆಡಿಯಾಗಿದೆ ನೋಡಿ. ತುಂಬ ಟೇಸ್ಟಿಯಾದಂತಹ ಪುಳಿಯೋಗರೆನ ನಾನಿವತ್ತು ನಿಮಗೆಲ್ಲ ಮಾಡಿ ತೋರಿಸಿದ್ದೀನಿ. ನಿಮಗೆಲ್ಲ ಈ ರೆಸಿಪಿ ಪುಳಿಯೋಗರೆ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ಚಾನಲ್ಗೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಆಗೋದನ್ನು ಯಾರೂ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು. ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ. ನಮಸ್ಕಾರ.